ಗೀತಾ ಗೀತಾ ಮೊದಲಿಂದ ಲವ್ ಆಗೋಯ್ತು ಕಣ. ವಿಜಯ್, ನಿನ್ ಜೀವನ ಹಾಳಾಗೋಯ್ತು. ಈ ಉರಿ ಬಿಸಿಲಲ್ಲೂ ತಂಪಗೊಂದು ಗಾಳಿ ಬಂದಂಗಾಯ್ತು. ನಡಿ 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 ಮುಂದೆ ನಡಿ. ನೋಡಿ, ಇದೆ ಅಂಜಲಿ ಬೆಟ್ಟ. ಇನ್ನೊಂದು 3 ಕಿಲೋಮೀಟರ್ ಹೋದ್ರೆ ನಾವು ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಇನ್ನ 3 ಕಿಲೋಮೀಟ್ರ? ಅಯ್ಯಪ್ಪ, ಈ ಅಂಜಲಿ ಬೆಟ್ಟಕ್ಕಿಂತ ನಮ್ಮ ಮಂಜುಳಾ ಬೆಟ್ಟನೇ ಎಷ್ಟೋ ವಾಸಿ ಇತ್ತಪ್ಪ. ಇಲ್ಲಿ ಪಕ್ಕದಲ್ಲಿ ಏನಿದೆ ಸರ್? ಇಲ್ಲೊಂದು ಡೀಪ್ ಫಾರೆಸ್ಟ್ ಇದೆ ಸರ್. ಅಲ್ಲೇ ಹೋಗೋಣ? ಬೇಡ ಸರ್, ಅಲ್ಲಿ ತುಂಬಾ ಕ್ರೂರ ಪ್ರಾಣಿಗಳಿದೆ. ಕ್ರೂರ ಮೃಗಗಳ? ಈ ಕಡೆ ಬೇಡಪ್ಪ. 3 ಕಿಲೋಮೀಟರ್ ಅಲ್ಲ, 300 ಕಿಲೋಮೀಟರ್ ಆದ್ರೂ ಈ ಕಡೆಗೆ ಹೋಗೋಣ. ಬನ್ರಮ್ಮ, ಬನ್ನಿ 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 ಬನ್ನಿ. ಗೀತಾ ಅವ್ರೆ, ನಿಮ್ಗೆ ಸರ್ಸರ ಅಂತ ನಡೆಯೋದು ಯಾರು ಹೇಳ್ಕೊಟ್ಟಿದ್ದ? ಪಿ.ಟಿ. ಉಷಾ ಅವ್ರು ಹೇಳ್ಕೊಟ್ರು. ಇದೊಳ್ಳೆ ಕಥೆ ಆಯ್ತಲ್ಲ. ಅವರು ಓಡೋದನ್ನಲ್ವ ಹೇಳ್ಕೊಡೋದು? ಮೊದ್ಲು ಜೋರಾಗಿ ನಡಿ, ಆಮೇಲೆ ಓಡ್ಬೋದು ಅಂತ ಹೇಳಿದ್ರು. ಓ, ಸೂಪರ್ ಆಗಿ ಹೇಳ್ಕೊಟ್ಟಿದ್ದಾರೆ. ಓಡೋದೇನು ದೊಡ್ಡ ವಿಷಯ ಅಲ್ಲ ಬಿಡ್ರೆ, ನಾನೇ ಹೇಳ್ಕೊಡ್ತೀನಿ. ಆಮೇಲೆ ಇಬ್ರು ಒಟ್ಟಿಗೆ ಓಡೋಬಿಡೋದು, ಓಕೆನಾ? ರೀ, ಜೀವನ ಪೂರ್ತಿ ಹೀಗೇ ನಿಮ್ ಹಿಂದೆನೆ ಬರ್ತಾ ಇರ್ಬೇಕು ಅನ್ಸುತ್ತೆ ಕಣ್ರಿ. ಏನ್ರಿ ಆಗ ನೋಡ್ತಿದ್ದೀರಾ? ನೀನ್ ಯಾವಾಗೂ ಗಂಡನೇ ಸಪ್ತಪದಿ ತುಳಿಸ್ಬೇಕಾ? ನಿಮ್ ತರ ಹೆಂಡತಿ ಮುಂದೆ ನಡೀತಾ ಗಂಡಂಗೆ ಒಂದ್ ದಾರಿ ತೋರಿಸ್ಬೋದಲ್ವಾ? ಹೆಂಡತಿ ತೋರಿಸಿದ ದಾರಿಲಿ ನಡೆದ್ರೇನೆ ಗಂಡಸರು ಉದ್ಧಾರ ಆಗೋದು. ಏನ್ರಿ ಆಗ ನೋಡ್ತಿದ್ದೀರಾ? ಬೆನ್ನಿಗೆ ಬಿದ್ದು ಬೇತಾಳಂತರ ಕಾಡ್ತಾ ಇದ್ದೀನಿ ಅಂತ ಬೈಕೊಂತಿದ್ದೀರಾ? ಆಯ್ತು ರೀ, ಬೈಕೊಳ್ಳಿ, ನಾನು ಬೇತಾಳನೆ. ಆದ್ರೆ ನನ್ನ ಕಣ್ಣಿಗೆ ನೀವು ಲೇಡಿ ವಿಕ್ರಮಾದಿತ್ಯನ್ ತರ ಕಾಣಿಸ್ತಿದ್ದೀರ ಕಣ್ರಿ. ಆಯ್ತಾಯ್ತು, ಕೂಲ್. ನಡೀರಿ, ನೀವು ಸರಸರ ಅಂತ ಮುಂದೆ ಹೋಗ್ತಿದ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಮುಂದೆ ಹೋಗ್ತೀರಾ? ಯಾಕ್ರಿ, ಏನಾಯ್ತು? ನೀವು ನನ್ನ ಹಿಂದೆ ಬರೋದು ನನಗಿಷ್ಟ ಇಲ್ಲ. ದಯವಿಟ್ಟು ಮುಂದೆ ಹೋಗ್ತೀರಾ? ರೀ, ನೀವು ದಾರಿ ತಪ್ಪಿಸ್ಕೊಂಡ್ರೆ ಕಷ್ಟ ರೀ. ನಿಮ್ ತಲೆ ನಾನು ತಿನ್ನಲ್ಲ. ನೀವು ಮುಂದೆ ಹೋಗ್ತಾ ಇರಿ, ನಾನು ಹಿಂದೆ ಬರ್ತಾ ಇರ್ತೀನಿ. ಬೇಕಾಗಿಲ್ಲ, ನನಗೆ ಕಣ್ಣು ಕಾಣಿಸುತ್ತೆ, ತಲೆನೂ ಕೆಲಸ ಮಾಡುತ್ತೆ. ನೀನ್ ಹಿಂಗೆ ಆಡ್ತಿದ್ರೆ ನಾನ್ ರೆಸಾರ್ಟ್ಗೆ ವಾಪಸ್ ಹೋಗ್ತೀನಿ. ರೀ 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 ರೀ, ಒಂದ್ ನಿಮಿಷ ರೀ. ಇಂಥ ಸುಂದರವಾದ ಬೆಟ್ಟನತ್ತಿ ವಾಪಸ್ ಹೋಗ್ತೀನಿ ಅಂತಿರಲ್ರಿ? ಹಾಗಾದ್ರೆ ಹೋಗು. ಅಲ್ಲ, ಒಂದ್ಸತಿ ಯೋಚನೆ ಮಾಡ್ರಿ. ನಿಮ್ಮ ಹೈಕೋರ್ಟ್ ಅಲ್ಲಿ ಇರೋ ತೀರ್ಮಾನನ ಸುಪ್ರೀಂ ಕೋರ್ಟ್ಗೆ ಹಾಕಿ ಕೇಳ್ರಿ. ರೀ 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 ರೀ, ಆಯ್ತು ಆಯ್ತು, ನಾನು ಹೋಗ್ತೀನಿ. ಆಯ್ತಾ, ಹೋಗ್ತೀನಿ. ಗಂಡ್ ಮಕ್ಳಿಗೆ ಮರ್ಯಾದೆನೇ ಇಲ್ಲಪ್ಪ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಇರೋ, ನಾನು ಬರ್ತೀನಿ. ನಮ್ಮ ಹುಡುಗಿ ನೋಡಿದ್ರೆ ಮುಂದೆ ಹೋಗು ಅಂತಾಳೆ, ನೀವು ನೋಡಿದ್ರೆ ನಾನು ಬಿಟ್ಟು ಹೋಗ್ತೀರಾ. ಇರೋ, ನಾನು ಬರ್ತೀನಿ. ಇರೋ ರೇ, ನೋಡ್ರಿ, ಈ ಗಂಡ್ ಮಗನ್ ಸಹಾಯ ತಗೊಳ್ಳಿ. ಬೇಡವಾ? ಪರವಾಗಿಲ್ಲ, ಹೋಗ್ತೀನಿ ಬಿಡಿ. ಅಣ್ಣ, ಆ್ಯಡ್ ಚೆನ್ನಾಗಿದೆ. ಅಂಜಲಿ ಅಕ್ಕನ್ ಬೆಟ್ಟ ಯಾವ ಕಡೆ ಅಣ್ಣ? ಹೀಗೆ ಹೋಗ್ಬೇಕು. ಈ ಕಡೆನಾ? ಸರಿ. ಒಳ್ಳೆ ಕೆಲಸ ಮಾಡಿದ್ಯಾ, ವೆರಿ ಗುಡ್. ನೋಡೋ, ಒಂದು ಕೆಲಸ ಮಾಡೋ, ಆ ಬೋರ್ಡ್ನ ಮೊದಲಾಗಿತ್ತು ಹಾಗೆ ಮಾಡು. ನಾನು ಒಂದು ಕೆಲಸ ಮಾಡ್ಕೊತೀನಿ, ಓಕೆ? ಏನ್ ಸರ್ ನಿಮ್ಮ ಹವಾ? ನನ್ಗೊಂದು ನೆಟ್ವರ್ಕ್ ಕಡ್ಡಿನೂ ಬರ್ತಾ ಇಲ್ಲ. ನಿಮಗೆ ನೋಡಿದ್ರೆ ಮೆಸೇಜ್ ಎಲ್ಲ ಬರ್ತಾ ಇದೆ. ಬೆಟ್ಟದ ಮೇಲೆ ಇದೀವಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಪ್ಪ, ಒಂದೊಂದು ಕಡ್ಡಿ ಸಿಗ್ತಾ ಇರುತ್ತೆ. ಮೆಸೇಜ್ ಯಾರು ಅಂತ ನೋಡ್ಬಿಡ್ತೀವಿ. ಅಕಸ್ಮಾತ್ ನಾನು ಹೆಂಡ್ತಿದೆ ಆಗ್ಬಿಟ್ರೆ ಅದಕ್ಕೆ. ಯಾಕೆ ಸರ್ ನಗ್ತಾ ಇದ್ದೀರಾ? ಸರ್ ಏನಾಯ್ತು ಸರ್? ನಿಮ್ಮ ಒಳ ಬರುವ ಕರೆಗಳನ್ನು ನಿಷೇಧಿಸಲಾಗಿದೆ ಅಂತ ಒಂದು ಸುಳ್ಳು ಹವಾ ಬಿಟ್ಟೆ, ಅದನ್ನು ನಂಬಿಕೊಂಡು ಶ್ರೀನಿವಾಸ ರೀಚಾರ್ಜ್ ಮಾಡಿಸಿದ್ದಾನೆ. ಅದ್ರ ಮೆಸೇಜ್ ಇದು. ದುಡ್ಡು ಕೊಟ್ಟು ಕಾಟನು ಕೊಡ್ತಾ ಇದ್ದಾನೆ, ಅನ್ಭವಿಸಿ.
ಬಾಯ್ ಅವಳು ಮುಂದೆ ಹೋಗಿರ್ತಾಳೆ ಕಣೋ, ಇಲ್ಲ ಹಿಂದೆ ಇರ್ತಾಳೆ, ಅಷ್ಟೇ ವ್ಯತ್ಯಾಸ. ಇಲ್ಲ ಸರ್, ನಾನು ಗೀತನ ಹಿಂದೆ ಇದ್ದೆ ಸರ್. ಅದು ಹೇಗೋ ನಿನ್ ಕಣ್ಣಿಗೆ ಬೀಳ್ತಾ ಇಲ್ಲ? ಅಲ್ಲ ನಿನ್ ಕಣ್ ತಪ್ಪಿಸಿ ಅವಳು ಹೇಗೋ ಮಾಯ ಆಗ್ತಾಳೆ. ನಾನು ಗೀತ ಹಿಂದೆ ಬರ್ತಾ ಇದ್ದೆ, ನನ್ನ ಹತ್ರ ಜಗಳಾಡಿ ಮುಂದೆ ಕಳ್ಸಿದ್ಲು. ನಾನು ಸ್ವಲ್ಪ ಮುಂದೆ ಬಂದು ತಿರುಗಿ ನೋಡಿದ್ರೆ ಅವಳಿಲ್ಲ ಸರ್. ಈಗಲಾದ್ರೂ ಗೊತ್ತಾಯ್ತಾ ಎಲ್ರಿಗೂ ನಂತರ ಫಾಸ್ಟ್ ನಡೆಯಕ್ಕಾಗಲ್ಲ ಅಂತ? ಏಯ್, ನಿನ್ನ ಹೆಂಡತಿಗೆ ನಿನ್ ಕಂಡ್ರೆ ಸ್ವಲ್ಪ ಕೋಪ ಇರ್ಬೇಕಣೋ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇರ್ತಾಳಪ್ಪ. ಇಲ್ಲ ಸರ್, ನನಗನ್ನಿಸ್ತಾ ಇದೆ ಗೀತ ಏನೋ ಅಪಾಯದಲ್ಲಿದ್ದಾಳೆ ಅಂತ. ಪ್ಲೀಸ್ ಸರ್. ಸುಮ್ಮನೆ ಇರಪ್ಪ ನೀನು, ಸುಮ್ಮನೆ ಏನೇನೋ ಅಪಾರ್ಥ ಮಾಡ್ಕೋಬೇಡ, ಸುಮ್ಮನೆ ನನಗೆ ಟೆನ್ಷನ್ ಕೊಡ್ಬೇಡ ನೀನು. ಏನ್ರಪ್ಪ ಮುಖ ನೋಡ್ತಾ ಇದ್ದೀರಾ? ಬನ್ನಿ ಬನ್ನಿ, ಗೈಡ್ ಇಲ್ಲಿ, ಗೈಡ್. ಹಾಂ ಬನ್ನಿ 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 ಬನ್ನಿ. ಸರ್ ನನ್ನ ಮಾತು ಕೇಳಿ ಸರ್. ಇದೇನ ಅಂಜಲಿ ಬೆಟ್ಟ? ಹಾಗಾದ್ರೆ ಇವರೆಲ್ಲ ಎಲ್ಲೋದ್ರು? ಶರಣ್ಯ, ದಿವ್ಯಾ, ಎಲ್ರು ಎಲ್ಲಿದ್ದೀರಾ? ನಾನ್ ತಪ್ಪಿಸ್ಕೊಂಡಿದ್ದೀನಿ ಅನ್ಕೊಂಡಿದ್ದೆ. ಎಲ್ರು ಎಲ್ಲಿದ್ದೀರಾ? ಯಾರು ಕಾಣಿಸ್ತಿಲ್ಲ. ಹೋಗ್ತೀಯೇನೆ? ಹೋಗು ಹೋಗು, ಎಲ್ಲೋಗ್ತೀಯ? ಇವತ್ತು ನನ್ನ ಕೈಗೆ ಸಿಕ್ಕಾಕೊಳ್ತೀಯ. ಇವತ್ತು ಇದರಲ್ಲೇ ನಿನ್ನ ಸಮಾಧಿ. ಖಂಡಿತವಾಗ್ಲೂ ನಾನು ದಾರಿ ತಪ್ಪಿದ್ದೀನಿ ಅನ್ಸ್ತಿದೆ. ಇವ್ರು ಯಾರು ಕಾಣಿಸ್ತಿಲ್ಲ, ಒಂದ್ ಸೌಂಡ್ ಕೂಡ ಕೇಳಿಸ್ತಿಲ್ಲ. ಶರಣ್ಯ, ಸಿಂಕು, ಎಲ್ಲಿ ಯಾರೊಬ್ರು ಸೌಂಡು ಕೇಳಿಸ್ತಿಲ್ವಲ್ಲ? ಎಲ್ಲ ಎಲ್ಲೋದ್ರಿ? ಶರಣ್ಯ, ಸಿಂಕು, ಗೀತಾ, 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 ಗೀತಾ. ಅಯ್ಯೋ ಅಯ್ಯೋ ಅಯ್ಯೋ, ಅಪಾಯ ಅಂತ ಅದು ಯಾವ ಬಾಯಲ್ಲಿ ಹೇಳಿದಪ್ಪ? ಇಲ್ಲಿ ನೋಡು, ಶ್ರೀನಿವಾಸ್ ರೂಪದಲ್ಲಿ ಅಪಾಯ ಒಕ್ಕರ್ಸ್ಕೊಳ್ತು. ಈ ಸಲ ನಾಟಕ ಮಾಡಿ ಕಟ್ ಮಾಡೋಕ್ಕಾಗಲ್ಲ. ಪಾಪ ಶ್ರೀನಿವಾಸರು ರೀಚಾರ್ಜ್ ಮಾಡಿಸಿದ್ರೆ 6 ಗುಣಕ್ಕಾದ್ರೂ ಎತ್ತಬೇಕು. ಏನು ಮಾಡಲಿ? ಹಲೋ, ಹೇಳಿ ಸರ್. ಏನಯ್ಯೋ ಆಟ ಆಡ್ತಿದ್ದೀಯಾ? ಇಲ್ಲ ಸರ್. ನಾನು ಫೋನ್ ಮಾಡಿದ್ರೆ ನಿನಗೆ ತಮಾಷೆನೋ? ಒಬ್ಬ ತಂದೆ ಕರುಳಿನ ಸಂಕಟ ಏನು ಅಂತ ಗೊತ್ತಾ ನಿನಗೆ? ವಯಸ್ಸಿಗೆ ಬಂದಿರೋ ಮಗಳು ಕಣೋ ಅವಳು. ಯಾಕೆ ಸರ್ ಇವಾಗ ಬೈಗಳ? ವಿಷಯ ಏನಂತ ಹೇಳಿ. ಈಗಲೇ ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಾ. ಇವಾಗಲೇನಾ? ಆಗಲ್ವೋ?
ನಿನ್ನ ಕಿವಿಗೆ ಜೇನ್ ಸುರಿದು ನಯವಾಗಿ ಮಾತಾಡೋಕೆ ನನಗೂ ಆಗೋಲ್ಲ. ನನ್ನ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಕ್ಷೇಮವಾಗಿದ್ದಾಳೆ ತಾನೇ? ಅಯ್ಯಯ್ಯಯ್ಯೋ, ಕುಶಲ ಕ್ಷೇಮ ಸೌಖ್ಯ ಸರ್. ಯು ಡೋಂಟ್ ವರಿ ಸರ್. ಗೀತಾ ಆ ಬೆಟ್ಟದಲ್ಲಿದ್ದಾಳೆ, ನಿಮ್ಮ ಅಳಿಯ ಈ ಬೆಟ್ಟದಲ್ಲಿದ್ದಾನೆ. ಏ ಸಿಂಗ್ಲಿಕ ಸದಾನಂದ, ಅವನು ನನ್ನ ಅಳಿಯ ಅಲ್ಲ. ಆದಿ ಬೀದಿ ಲೋಕ ಜನನೆಲ್ಲ ನನ್ನ ಅಳಿಯ ಅಂತ ಕರಿತಿಲ್ಲಯ್ಯ ನೀನು. ಆದಿ ಬೀದಿ ಲೋಕ ಜನನೆಲ್ಲ ನನ್ನ ಅಳಿಯ ಅಂತ ಕರೆದ್ರೆ ನಿನ್ನ ನಾಲ್ಗೆನ ಕಿತ್ತು ಬೀದಿ ನಾಯಿಗೆ ಹಾಕ್ಬಿಡ್ತೀನಿ. ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಸರಿ ಸರಿ, ನನ್ನ ಮಗಳಿಗೆ ಫೋನ್ ಕೊಡ. ಅಲ್ಲ ಸರ್, ನಿಮ್ಮ ಮಗಳು ಆ ಬೆಟ್ಟದ ತುದಿಯಲ್ಲಿದ್ದಾಳೆ ಅಂತ ಈಗ ಹೇಳಿದ್ನಲ್ಲ ಸರ್. ಏ ಸಿಂಗ್ಲಿಕ, ಅವಳು ಯಾವ ತುದಿಲಿದ್ರೇನು? ಆ ತುದಿ ಭೂಮಿ ಮೇಲೆ ಇದೆ ತಾನೆ. ನಾನು ಅವಳ ಹತ್ರ ಮಾತಾಡಬೇಕು, ಹೋಗಿ ಫೋನ್ ಕೊಡ. ಸರ್, ನಾನು ಆಗಲೇ ಬೆಟ್ಟ ಹತ್ತಾಯ್ತು ಸರ್. ನಿಮ್ಮ ಮಗಳು ಇನ್ನೂ ನಿಧಾನಕ್ಕೆ ಹತ್ತುತ್ತಾ ಇದ್ದಾಳೆ ಸರ್. ಮತ್ತೆ ನಾನು ಫೋನ್ ಕೊಡೋಕ್ಕೋಸ್ಕರ ಕೆಳಗೆ ಇಳಿಬೇಕಾ ಸರ್? ಇಳಿಯೋದು ಅಷ್ಟೊಂದು ಕಷ್ಟನೋ? ನಾನು ಮತ್ತೆ ಬೆಟ್ಟ ಹತ್ಬೇಕಲ್ಲ ಸರ್, ಅದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಯ್ಯ. ನಾನು ಈಗಲೇ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದ್ರೆ ಮಾತಾಡಬೇಕು. ಈ ನನ್ನ ಮಗನ ಹತ್ರ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಸರಿ ಸರ್, ಒಂದು 5 ನಿಮಿಷ ಟೈಮ್ ಕೊಡಿ ಸರ್. ಆಮೇಲೆ ನಾನೇ ಕೆಳಗಡೆ ಇಳ್ಕೊಂಡು ಹೋಗಿ ನನ್ನ ಕೈಯಾರೆ ಮೊಬೈಲ್ನ ನಿಮ್ಮ ಮಗಳಿಗೆ ಕೊಟ್ಟು ಫೋನ್ ಮಾಡ್ತೀನಿ. ಸರಿ ಅಲ್ವಾ ಸರ್? ಯಪ್ಪ, ಕಟ್ ಮಾಡ್ದ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷು ಅಂತ ನನ್ನ ನೋಡೇ ಗೀಚಿರಬೇಕು ಅನ್ಸುತ್ತೆ. ಅಯ್ಯೋ, ನಾನೇ ಕೈಯಾರೆ ಹಾಕೊಂಡಿರೋ ಹಾರ ನನಗೇ ತುರಿಕೆ ಸೊಪ್ಪಾಗ್ತಾ ಇದೆಯಲ್ಲ. ಲೋ ಕಂದ, ಇರಪ್ಪ, ನಾನು ಬರ್ತೀನಿ.